ಮತದಾನ ನ್ಯಾಯಯುತವಾಗಿ ಚಲಾಯಿಸಿ, ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ ಎಂದು ಶಿಕ್ಷಣ ತಜ್ಞರು ಜಿ ಮುನಿರಾಜು ಜಿಎಂಆರ್ ಹೇಳಿದರು. ಅವರು ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲರಾಜ್ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾನದ ಜಾಗೃತ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಾರ್ವಜನಿಕರಲ್ಲಿ ಮತದಾನದ ಕುರಿತಾಗಿ ಅರಿವು ಮೂಡಿಸಲು ಜಾಥಾವನ್ನು ಕಾಲೇಜಿನಿಂದ ಆನೇಕಲ್ನ ಟೌನ್ ಪ್ರಮುಖ ಬೀದಿಯಲ್ಲಿ ಜಾಥಾ ಮಾಡಿದರು. ಅವರು ಮಾತನಾಡುತ್ತಾ, ಒಂದು ವೋಟು ಒಂದು ಮೌಲ್ಯ, ಭಾರತದ ಪ್ರತಿಯೊಬ್ಬರಿಗೂ ಹಕ್ಕಿದೆ ಎಂದು ನುಡಿದರು. ವಕೀಲರಾದ ಆರ್.ವಿ. ಮೂರ್ತಿ ಮಾತನಾಡಿ, ದುಡ್ಡಿಗೆ ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ, ನಮ್ಮ ಮನೆಯಿಂದಲೇ ಶುರು ಮಾಡಬೇಕು. ನಮಗೆ ತುಂಬಾ ಜವಾಬ್ದಾರಿ ಇದೆ, ನಾವು ನಮ್ಮ ಜವಾಬ್ದಾರಿಯನ್ನು ಮರೆಯಬಾರದು ಎಂದು ಹೇಳಿದರು. ಕಾಲೇಜಿನ ಪ್ರಿನ್ಸಿಪಾಲರಾದ ರಾಮಕೃಷ್ಣರವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಉತ್ತಮ ವಿದ್ಯಾರ್ಥಿಗಳು ಇದ್ದು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮತದಾನದ ಅರಿವನ್ನು ತಿಳಿಸುವುದರ ಜೊತೆಗೆ ಈ ರೀತಿ ಜನರಿಗೆ ಓಟಿನ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೋಪಾಲ್ ರಾಜ್ ಕಾಲೇಜು ವಿದ್ಯಾರ್ಥಿಗಳು ಡಾಕ್ಟರ್ ಹೇಮಾವತಿ, ಡಾಕ್ಟರ್ ಸುನಿತಾ ಕುಮಾರಿ, ವಕೀಲರಾದ ಚಿಕ್ಕ ಹಾಗಡೆ ಪುರುಷೋತ್ತಮ್, ಮಂಜುನಾಥ್ ವಿ, ಕೋಕಿಲಾ ಎಂ ಮತ್ತು ಪ್ರವೀಣ್ ಕುಮಾರ್, ಸತೀಶ್ ಕುಮಾರ್, ಡಾಕ್ಟರ್ ಪಾಂಡುರಂಗ, ವೀಣಾ, ರಶ್ಮಿ, ಡಾಕ್ಟರ್ ಯೋಗೇಶ್ವರಿ, ಮುನಿರಾಜು, ಶ್ರುತಿ, ನಾಗವೇಣಿ, ನಂದಿನಿ, ಜವಲಿ, ಮಂಜುನಾಥ್, ಗಿರೀಶ್, ಸೋಮಶೇಖರ್, ಹಲಪನರ್, ನಿಂಗಪ್ಪ, ಜಯಪ್ರಕಾಶ್ ಜಾಥಾದಲ್ಲಿ ಭಾಗವಹಿಸಿದರು. ಮತವನ್ನು ಚಲಾಯಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಮತ, ನಮ್ಮ ಹಕ್ಕು. ಮತದಾನ ಮಾಡಿ, ನಮ್ಮ ಮತ, ನಮ್ಮ ಮತ, ಪ್ರಜಾಪ್ರಭುತ್ವಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಓಟು. ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಜಾತಿ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದ. Pronouns to you all, those who are presenting here. ಭವ್ಯ ಭಾರತದಲ್ಲಿ ಇಡೀ ಜಗತ್ತಿನಲ್ಲೇ ಬೃಹತ್ ಗಾತ್ರದ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಹೊಂದಿರುವಂಥ ನಮ್ಮ ರಾಷ್ಟ್ರದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಬಹಳ ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ನಾವು ವ್ಯವಹರಿಸಬೇಕಾದಂತಹ ಆದ್ಯ ಕರ್ತವ್ಯ ಮತ್ತು ನಮ್ಮ ಹಕ್ಕನ್ನು ಚಲಾಯಿಸುವಂತಹ ಹೊಣೆಗಾರಿಕೆ ನಮಗಿದೆ. ಈ ಸಂದರ್ಭದಲ್ಲಿ ನಮ್ಮ ಆನೇಕಲ್ನ ಪ್ರತಿಷ್ಠಿತ ಕಾಲೇಜಾದಂಥ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಚುನಾವಣೆಗೆ 2 ದಿನಗಳ ಮೊದಲು ಸಾರ್ವಜನಿಕರಲ್ಲಿ ಮತದಾನದ ಪ್ರಾಮುಖ್ಯತೆ, ಮತದಾನದ ಹೊಣೆಗಾರಿಕೆ, ಮತದಾನದ ಒಂದು ದಿನದಂದು ಅವರಿಗೆ ಸಂಬಂಧಪಟ್ಟಂಥ ಮತ ಚಲಾಯಿಸುವಂಥ ಮತಗಟ್ಟೆಗೆ ಹೋಗಿ ಸಕಾಲದಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಿ ಸಂಜೆ 6 ಗಂಟೆವರೆಗಿದೆ ಅಂತ ಸಮಯವನ್ನು ತಿಳ್ಕೊಂಡು ಸಕಾಲಕ್ಕೆ ಹೋಗಿ ತಮಗಿರುವಂಥ ಒಂದು ಹಕ್ಕು ಮತ್ತು ಮತ ಚಲಾಯಿಸುವಂತಹ ಒಂದು ಕರ್ತವ್ಯವನ್ನು ಬಹಳ
ಜಾಗರೂಕತೆಯನ್ನು ನಿರ್ವಹಿಸಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಈ ಜಾಥಾ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸುವಂಥ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ವಿಶೇಷವಾಗಿ ಭವ್ಯ ಭಾರತದ ದಿವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಸದಾ ಸಿದ್ಧರಾಗುತ್ತಿರುವಂಥ ಜವಾಬ್ದಾರಿಯುತವಾದಂಥ ಭವಿಷ್ಯ ಭಾರತದ ನಿರ್ಮಾತೃಗಳು ಮತ್ತು ಜಾಗ್ರತೆ ವಹಿಸಬೇಕಾದಂಥ ವಿದ್ಯಾರ್ಥಿ ತಂಡವು ಸಹ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂತಹ ಪರಮಪಾವನವಾದಂಥ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಗಹನವಾದ ಸಂಗತಿಗಳನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕಾಲೇಜಿನ ವತಿಯಿಂದ ನಮ್ಮೆಲ್ಲ ವಿದ್ಯಾರ್ಥಿನಿಯರ ಸಾರಥ್ಯದಲ್ಲಿ, ಗುರುಗಳ ಸಾರಥ್ಯದಲ್ಲಿ ನಾನು ಸಾರ್ವಜನಿಕರಿಗೆ, ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಮತದ ಇಚ್ಛೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಮ್ಮ ಸ್ವೀಪ್ ಮಂಡಳಿಯ ಪ್ರಮುಖರಾದಂಥ ಶ್ರೀ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಶ್ರೀಯುತ ವಕೀಲರಾದಂಥ ಪುರುಷೋತ್ತಮ ಅವರು ನನಗೆ ದೂರವಾಣಿ ಕರೆ ಮೂಲಕ ತಿಳಿಸಿದಾಗ ಅತ್ಯಂತ ಜವಾಬ್ದಾರಿಯುತವಾದಂಥ ಮತ್ತೊಂದು ಕಾಯಕ ಇದ್ದಾಗಿಯೂ ಸಹ ಇದು ಪರಮಪವನವಾದಂಥ ಕಾಯಕನಪ್ಪ, ನಾವೆಲ್ಲರೂ ಈ ಜವಾಬ್ದಾರಿಯಿಂದ ಭಾಗವಹಿಸಬೇಕಾಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಬಂಧುಗಳಲ್ಲಿ ಕೆಲವು ವಿಚಾರಗಳನ್ನು ಏನು ವಿದ್ಯಾರ್ಥಿನಿಯರು ಹಿಂದೆ ಇದ್ದೀರಿ, ನೀವು ಈ ರಾಷ್ಟ್ರವನ್ನು ಏನು ಸ್ವತಂತ್ರ ಹೋರಾಟಗಾರ ಅಂದಿನ ಹೆಣಗಳ ಮೆಟ್ಟಿಲಿಂದ ಪೀಳಿಗೆ ತೊಟ್ಟಿಲಿ ಅಂತ ಸಾಧನೆ ಮಾಡಿದ್ದಾರೆ, ಅವುಗಳನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಮತ್ತು ನಮ್ಮ ಸಂವಿಧಾನದ ಎಲ್ಲ ನೀತಿ ನಿಯಮಗಳನ್ನು ನೀವು ಪರಿಪಾಲನೆ ಮಾಡಲಿಕ್ಕೆ ಯುಕ್ತವಾದಂಥ ವ್ಯಕ್ತಿಗಳು ಅಂತೇಳಿ ನಿಮ್ಮ ಮೂಲಕ ನಾನು ಇಲ್ಲಿ ಒಂದು ಕೆಲವು ಸಂಗತಿಗಳನ್ನ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ಇರುವಂಥ ವಿವಿಧ ಸರ್ಕಾರ ಪದ್ಧತಿಗಳಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಪದ್ಧತಿ ಬಹಳ ಪರಮಪಾವನವಾದದ್ದು ಅಂತ ಹೇಳ್ತಾರೆ. ಅಂದರೆ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಈಸ್ ದ ಬೆಸ್ಟ್ ಅಮಾಂಗ್ ಆಲ್ ದ ಟೈಪ್ಸ್ ಆಫ್ ಗೌರ್ಮೆಂಟ್ ವಿಚ್ ವಿ ವಿಲ್ ಬಿ ಹ್ಯಾವಿಂಗ್ ಇನ್ ದ ವರ್ಲ್ಡ್ ಅಂತ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆ ಉಳ್ಳಂಥ ನಮ್ಮ ರಾಷ್ಟ್ರ ಭಾರತದಲ್ಲಿ ನಮಗೆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ನಮಗಿದೆ. ಅದರಲ್ಲೂ ಸಹ ನಮ್ಮದು ಇಂಡೈರೆಕ್ಟ್ ಡೆಮೊಕ್ರೆಟಿಕ್ ಗವರ್ನಮೆಂಟ್ ಕಂಟ್ರಿ ಅಂತ ಹೇಳ್ತೀವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಡೈರೆಕ್ಟ್ ಡೆಮೊಕ್ರಸಿ ಇದೆ. ಡೈರೆಕ್ಟ್ ಡೆಮೊಕ್ರಸಿ ಅಂತ ಹೇಳಿದ್ರೆ ಎಲ್ಲ ಜನರು ಸಹ ಸೇರಿ ತಮ್ಮ ಸರ್ಕಾರದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಒಂದೇ ಅಡೆಗೆ. ನಮ್ಮ ದೇಶದಲ್ಲಿ ಸುಮಾರು 145 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ರಾಷ್ಟ್ರದಲ್ಲಿ ಇದು ಸಾಧ್ಯ ಅಲ್ಲ. ಅದಕ್ಕೆ ನಮ್ಮದು ಪ್ರಜಾಪ್ರತಿನಿಧಿ ಸರ್ಕಾರ, ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಅಂತ ನಮ್ಮದಿದೆ. ಇದನ್ನು ಇಂಡೈರೆಕ್ಟ್ ಡೆಮೊಕ್ರಸಿ ಅಂತೀವಿ. ಇಲ್ಲಿ ಒಂದು ಸಂಗತಿ ತಮ್ಮ ಗಮನ ಕೊಡ್ತೀನಿ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಸೇ ಇಟ್ ಶಲ್ ನಾಟ್ ಪೆರಿಶ್ ಫ್ರಮ್ ಅವರ್ ಅರ್ತ್ ಅಂತ ಅಬ್ರಹಂ ಲಿಂಕನ್ ರವರು 19th November 1863 ಅಂದರೆ ನವೆಂಬರ್ 19, 1863 ಐತಿಹಾಸಿಕ ಒಂದು ಭಾಷಣ ಮಾಡ್ತಾರೆ. ಎಲ್ಲಿ ಗೆಟಿಸ್ಬರ್ಗ್ ಅಂದ್ಬಿಟ್ಟು, ಅದು ಅಮೇರಿಕಾದಲ್ಲಿ ಸಿವಿಲ್ ವಾರ್ ಅಂತ ನಡೆಯುತ್ತೆ. ಗೆಟಿಸ್ಬರ್ಗ್ ಕ್ಷೇತ್ರದಲ್ಲಿ ಅನೇಕ ಸೈನಿಕರು ಸತ್ತಂಥ ಸಂದರ್ಭದಲ್ಲಿ ಸಿಮೆಟರಿ ಅಂದರೆ ಅವರಿಗೆ ಮರಣ ಅವರಿಗೆ ಎಲ್ಲ ಸಮಾಧಿ ಮಾಡೋ ಸಂದರ್ಭದಲ್ಲಿ ಆ ಸ್ಮಶಾನದಲ್ಲಿ ಮಾತನಾಡ್ತಾ ಹೇಳ್ತಾರೆ, ವಿ ಆಲ್ ಬಾರ್ನ್ ಆಸ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್ ಆಫ್ ದಿಸ್ ವರ್ಲ್ಡ್, with the freedom, with the excellency, with the existence, with the unity, integrity, sovereignty, fraternity, freedom, we are all live under the government of the people, by the people, for the people, it shall not perish from the earth ಅಂತ ಹೇಳ್ತಾರೆ. ಅಂಥ ಇತಿಹಾಸವನ್ನು ಹೊಂದಿರುವಂಥ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿರೋ ನಾವುಗಳು, ನಮ್ಮ ಭಾರತೀಯರು, ನಾವು ಮತದ ಹಕ್ಕನ್ನು ಅರಿತು ವರ್ತಿಸಬೇಕು. ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಾರಥ್ಯದಲ್ಲಿ ಅನೇಕ ಮಹನೀಯರುಗಳು ನಮಗೆ ಸಂವಿಧಾನ ಕೊಟ್ಟಿರೋದರಲ್ಲಿ ನಮಗೆ ಪ್ರಥಮವಾಗಿ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಮಹಾನ್ ಒಂದು ಹಕ್ಕು ಮತ್ತು ಕರ್ತವ್ಯ ಅಂತ ಹೇಳಿದ್ರೆ ಮತವನ್ನು ಚಲಾಯಿಸುವುದು. ಆ ಮತವನ್ನು ಚಲಾಯಿಸುವ ದಿನ ಹೋಗಿ ನಮ್ಮ ಕರ್ತವ್ಯ ನಿರ್ವಹಿಸೋದಂತಿದೆ. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರ್ವ ನಮ್ಮ ಭಾರತೀಯರಿಗೆ ಬಹು ಗರ್ವ ಅಂತ ನಾವು ಹೇಳ್ಕೊತೀವಿ. ಅಂದರೆ ಪ್ರಜಾಪ್ರಭುತ್ವ, ಈ ಚುನಾವಣೆ ಒಂದು ಹಬ್ಬ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಒಂದು ಹಬ್ಬ. ಯುಗಾದಿ ಹಬ್ಬ ವರ್ಷನೂ ಬರ್ಬೋದು, ಆದರೆ ಚುನಾವಣೆ ಹಬ್ಬ 5 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಎಲ್ಲ ಪಂಡಿತಿನ ಪಾಮರನವ್ರಿಗೆಲ್ಲರೂ ಸಹ 18 ವರ್ಷ ಮೇಲ್ಪಟ್ಟವರು 1989 ಸಹ 21 ವರ್ಷ ಆಯಿತು ಮತ ಹಾಕ್ಲಿಕ್ಕೆ ಅವಕಾಶ. 1989 ಈಚೆ ನಮಗೆ ವಯಸ್ಸನ್ನು ಇಳಿಸಿ 3 ವರ್ಷ 18 ವರ್ಷ ಮೇಲ್ಪಟ್ಟಂತೆ ಇಲ್ಲಿರೋರಿಗೆಲ್ಲ ಇದೆ ಮತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಪ್ರಥಮ ಬಾರಿಗೆ ಮತ ಹಾಕೋದು. ದಯವಿಟ್ಟು ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಯು ವಿಲ್ ಬಿ ಹ್ಯಾವಿಂಗ್, ಪ್ಲೀಸ್ ಯೂಸ್ ಇಟ್. ಹಾಗಾಗಿ
ನೀವೆಲ್ಲ ಮತದಾರರು, ನೀವು ಇಲ್ಲಿದ್ದೀರಿ. ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗೆ ಮತ ಹಾಕುವಂಥ ಎಲ್ಲ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಹೋಗಿ ನಿಮಗೆ ಸಂಬಂಧಪಟ್ಟಂಥ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡ್ತೀರಿ. ಅದ್ರ ಜೊತೆಗೆ ನಿಮಗೆ ಜವಾಬ್ದಾರಿ ಇದೆ. ವಿದ್ಯಾರ್ಥಿನಿಗೆ ಏನಿದೆ, ಇವತ್ತು ನಮ್ಮ ಅಡ್ವೊಕೇಟ್ಸು ಮತ್ತು ಪ್ರಾಂಶುಪಾಲರು, ಎಲ್ಲ ಉಪನ್ಯಾಸಕ ವರ್ಗದವರು, ನಮ್ಮ ಚಂದ್ರಶೇಖರ್ ಅವರು ಅದರ ಒಂದು ಬಂದು ಮಾಡ್ತಾ ಇರೋ ಉದ್ದೇಶ, ನಮ್ಮೆಲ್ಲ ದೃಕ್ ಮತ್ತು ಶ್ರವಣ ಮಾಧ್ಯಮ ಮಿತ್ರರೊಂದಿಗೆ ಮಾಡೋರ ಉದ್ದೇಶ, ನೀವು ಮತ ಹಾಕ್ತೀರಿ, ನೀವು ವಿದ್ಯೆ ಕಲ್ತಿದ್ದೀರಿ, ವಿದ್ಯಾವಂತರು, ಜವಾಬ್ದಾರಿ ಇದೆ, ಹಕ್ಕು ಇದೆ ಮತ್ತು ಜವಾಬ್ದಾರಿಯನ್ನು ಹೊಂದಿದ್ದೀರಿ. ಆದರೆ ಅನೇಕ ಮಂದಿ, ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಭಾರತೀಯರು ಮತವನ್ನು ಯಾವ ರೀತಿ ಚಲಾಯಿಸಬೇಕು, ಯಾಕೆ ಚಲಾಯಿಸಬೇಕು ಅನ್ನೋವಂಥ ವಿಚಾರಧಾರೆ ಇಲ್ಲ. ನಿಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ತಿಳಿದವರು, ನಿಮಗೆ ಗೊತ್ತಿರೋರು ಯಾರೋ ಸಕಾಲದಲ್ಲಿ ಮತಗಟ್ಟೆಗೆ ಹೋಗದಿರ ಒಂದು ರೀತಿ ನಿರಾಡಂಬರದಿಂದ ಮತ್ತು ನೆಗ್ಲೆಕ್ಟಿಂಗ್ ವಿಚಾರದಿಂದ, ನಿರಾಕರಣೆ ವಿಚಾರದಿಂದ ಕುಳಿತಿರ್ತಾರೋ ಅವ್ರನ್ನ ಮನವೊಲಿಸಿ ಕರ್ಕೊಂಡೋಗಿ ಸಂಬಂಧಪಟ್ಟಂಥ ಮತಗಟ್ಟೆಯಲ್ಲಿ ಅವ್ರ ಮತ ಚಲಾಯಿಸುವಂಥ ಸಕಾಲದಲ್ಲಿ 6 ಗಂಟೆ ಒಳಗೆ ಆ ಜವಾಬ್ದಾರಿ ನಮ್ಮ ವಿದ್ಯಾರ್ಥಿನಿಯರಿಗೆ ದಯವಿಟ್ಟು ಮಾಡಿ. ನೀವು ಸಂತೋಷ ಪಡಬೇಕು. ನೀವು ನಾಡಿದ್ದು 26ನೇ ತಾರೀಕಿಗೆ 6 ಗಂಟೆ ಆದ ನಂತರ ಎಷ್ಟು ಮಂದಿ ನಾನು ಕರ್ಕೊಂಡೋಗಿ ಸೀನಿಯರ್ ಸಿಟಿಸನ್ಸ್ ಆಗಲಿ, ಯಾರೋ ಅಂಗವಿಕಲರಾಗಲಿ, ನಾನು ಸಂಬಂಧಪಟ್ಟ ಮತಗಟ್ಟೆ ಕರ್ಕೊಂಡೋಗಿ ಮತ ಹಾಕ್ಸಿದ್ದೀನಿ ಅಂತ ಕಾಯಕ ನೀವು ಮಾಡಬೇಕು ಅಂತ ಹೇಳ್ತಾ, ಅಬ್ರಾಹಂ ಲಿಂಕನ್ ಇನ್ನೊಂದು ಮಾತು ಹೇಳ್ತಾರೆ, ಎ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಬುಲೆಟ್ ಅಂತ. ಎ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬುಲೆಟ್ ಅಂತ ಹೇಳಿದ್ರೆ, ಒಂದು ಬಂದೂಕಿನಲ್ಲಿರುವಂಥ ಒಂದು ಗುಂಡು ಒಬ್ಬ ವ್ಯಕ್ತಿನ ಮಾತ್ರ ಸುಡುತ್ತೆ. ಒಂದು ಮತ ಏರುಪೇರು ಆಯ್ತು ಅಂದರೆ ರಾಷ್ಟ್ರದ ಹಣ ಬರೋಕ್ಕೆ ಆಪತ್ತಾಗುತ್ತದೆ. ಇದನ್ನು ಗಮನದಲ್ಲಿಟ್ಕೊಂಡು ಈಚ್ ಆ್ಯಂಡ್ ಎವ್ರಿ ವೋಟ್ ಈಸ್ ಈಕ್ವಲ್ ಇಂಪಾರ್ಟೆಂಟ್ ಫಾರ್ ದ ಫಾರ್ಮೇಷನ್ ಆಫ್ ಗುಡ್ ಗವರ್ನಮೆಂಟ್. ಇನ್ನೊಂದು ಪದ ಇದೆ, ದ ಟ್ರಿಯಂಪ್ ಆಫ್ ಈವಿಲ್ ಆಫ್ ದ ನೇಷನ್ ಈಸ್ ದ ಇನ್ಆಕ್ಟಿವಿಟಿ ಆಫ್ ಗುಡ್ ಪೀಪಲ್ ಅಂತ ಅಡ್ಮೆಂಟ್ ಬರ್ಕ್ ಹೇಳ್ತಾರೆ. ಅಂದರೆ ನಮ್ಮ ರಾಷ್ಟ್ರದ ಒಂದು ಟ್ರಿಯಂಪ್, ವಿಜಯ ಸಾಧನೆಯ ಪಿಡುಗೆ ಎಲ್ಲಿರುತ್ತೆ ಅಂದರೆ, ಒಳ್ಳೆಯ ವ್ಯಕ್ತಿಗಳು ನಿಷ್ಕ್ರಿಯಾಶೀಲರಾದಾಗ ಅದಮರ ಸರ್ಕಾರ ರಚನೆ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಮತವನ್ನು ಚಲಾಯಿಸಿ, ಆ ಮತವನ್ನು ಚಲಾಯಿಸುವಂಥ ಅವಕಾಶ ನೀವು ಗಳಿಸ್ಕೊಡ್ರಿ ಅಂತ ಹೇಳ್ತಾ, ಇವತ್ತು ನನ್ನ ಜ್ಞಾನಭೂಮಿಯಾದಂಥ ಈ ಕಾಲೇಜಿನಲ್ಲಿ ಆನೇಕಲ್ನ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ನೀವು ಮತದಾನದ ಪ್ರಾಮುಖ್ಯತೆಯ ಅರಿವು ಮೂಡಿಸಿ, ಪಂಡಿತನಿಂದ ಪಾಮರನವರೆಗೂ ಮತ ಹಾಕುವಂಥ ಕರ್ತವ್ಯ ಮತ್ತು ಹಕ್ಕಿನ ವಿಚಾರಧಾರೆಯನ್ನು ತಿಳಿಸುವಂಥ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ವರ್ಗದವರಿಗೆ, ದೃಕ್ ಮತ್ತು ಶ್ರವಣ ಮಾಧ್ಯಮ ವರ್ಗದವರಿಗೆ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಅಡ್ವೊಕೇಟ್ ದ್ವಯರಾದಂಥ ಪುರುಷೋತ್ತಮ ಮತ್ತು ಅವರ ಸ್ನೇಹಿತರಿಗೆ, ಇದನ್ನು ಸಾಕ್ಷೀಭೂತವಾಗಿ ನೋಡಲಿಕ್ಕೆ ಬಂದಂಥ ಸ್ವೀಪ್ ಮಂಡಳಿಯ ವತಿಯಿಂದ ಬಂದಿರುವಂಥ ಚಂದ್ರಶೇಖರ್ ಅವರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಇದು ಭಾಳ ಪವಿತ್ರವಾದಂಥದ್ದು. ಇದು ಈ ಕಾಯಕದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ನಾವು ಏನಾದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ, ವಾಟ್ ಬೆಟರ್ ಐ ಕ್ಯಾನ್ ಡೂ ಫಾರ್ ದ ಅಪ್ಲಿಫ್ಮೆಂಟ್ ಆಫ್ ದಿಸ್ ಗುಡ್ ಗವರ್ನೆನ್ಸ್ ಆಫ್ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಆ ಚುನಾವಣೆ ಹಬ್ಬದ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಸಮಾಜಕ್ಕೆ ಪೂರಕವಾದಂಥ ಕಾಯಕವನ್ನು ಮಾಡಿದಾಗ ಮಾತ್ರ ಈ ರಾಷ್ಟ್ರದ ಒಬ್ಬ ಪ್ರಜೆ ಆಗಿದ್ದಕ್ಕೆ ಅಥವಾ ಪೌರನಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನೀವೆಲ್ಲರೂ ಬಯಸ್ತೀರಂತ ಹೇಳ್ತಾ, ನಿಮ್ಮ ಜಾಥಾ ಯಶಸ್ವಿ ಆಗಲಿ. ನಿಮ್ಮ ಜಾಥಾದ ವತಿಯಿಂದ ಸಾವಿರಾರು ಮಂದಿ ಅವರ ಮನಸ್ಸನ್ನು ಬದಲಾವಣೆ ಮಾಡಿ ಸಕಾಲಕ್ಕೆ ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸುವಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ, ನನ್ನನ್ನು ಬರಮಾಡಿಕೊಂಡು ಈ ಒಂದು ಪವಿತ್ರವಾದ ಕಾಯಕದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ವಂದಿಸುತ್ತಾ ನನ್ನ ಸ್ತುತ್ಯವಾಕ್ಯಗಳಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಒಂದು ಕಿವಿ ಮಾತು ಹೇಳ್ತೀನಿ, ಈಗಿನ ರಾಜಕೀಯ ವ್ಯವಸ್ಥೆ ಹೇಗಂತ ಅಂದರೆ ಅಸಹ್ಯ ಹುಟ್ಟಿಸುತ್ತೆ. ಆದರೆ ನಮ್ಮ ಒಂದು ಕರ್ತವ್ಯ ಏನಂತ ಅಂದರೆ, ಇರೋವರಲ್ಲಿ ಯಾರು ಒಳ್ಳೆಯವರು ಅವ್ರನ್ನ ನೋಡಿಕೊಂಡು ತಾವು ಮತ ಹಾಕೋದ್ರ ಜೊತೆಗೆ ಬರೀ ಓಟ್ ಹಾಕೋದೇ ನಮ್ಮ ಕರ್ತವ್ಯ ಅಲ್ಲ. ಅದನ್ನು ಓಟನ್ನ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅದನ್ನು ನಮ್ಮ ಮನೆಯಿಂದನೇ ಪ್ರಾರಂಭ ಮಾಡೋಣ. 3,000ಕ್ಕೋ 5,000ಕ್ಕೋ ಅಥವಾ ಇನ್ನೊಂದು ಕೊಡ್ತಾರೆ ಅಂತ ಓಟನ್ನ ಖಂಡಿತ ಮಾಡ್ಕೊಳ್ಳೋದು ಬೇಡ. ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮನಿಂದನೇ ಶುರು ಮಾಡೋಣ. ಅವ್ರಿಗೆ ಯಾವುದಕ್ಕೂ ಅವ್ರಿಗೆ ಯಾವುದು ಸರಿ ಅನಿಸುತ್ತೋ ಆ ಒಂದು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್ ಅದರಲ್ಲಿ ಒಳ್ಳೆ ವ್ಯಕ್ತಿನ ನೋಡಿಕೊಂಡು ಓಟ್ ಹಾಕೋದಕ್ಕೆ, ಯಾವುದೇ ಆಮಿಷ ಇಲ್ಲದೆ ಓಟ್ ಹಾಕೋದಕ್ಕೆ ಹೇಳಿ ನಮ್ಮ ಭಾರತದ ಒಂದು ಭವಿಷ್ಯವನ್ನು ಕಟ್ಟೋದಕ್ಕೆ ಬರೀ 3,000-5,000 ರೂಪಾಯಿಗೆ ಮತ ಮಾರ್ಕೊಂಡ್ರೆ ನಮ್ಮ ಭವಿಷ್ಯ ಕೂಡ ಅಲ್ಲಿ ಕುಂದುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಬರೀ ಜಾಥಾ ಹೊರಡ್ಬಿಟ್ಟು ಬರೀ ಓಟ್ ಹಾಕಿ ಅಂತಲ್ಲ, ಮತ ಮಾರ್ಕೊಂಬೇಡಿ ಅಂತ ತಾವು ಅರಿವು ಮೂಡಿಸಿ ಜನರಲ್ಲಿ. ಇಷ್ಟು ತಮ್ಮ ಕಿವಿ ಮಾತು ಕೊಡ್ತೀನಿ. ಸೊ ಆಲ್ ದ ಬೆಸ್ಟ್, ಎಲ್ಲರೂ ವೋಟ್ ಮಾಡಿ. ಸರ್ಕಾರ ರಚನೆಯಲ್ಲಿ ವಿದ್ಯಾವಂತ ಯುವಕರು ಯಾರು ಮತದಾರರು ಅಂತಿದ್ದಾರೆ ಅವರು
ನಮ್ಮ GMR ಸರ್ ಮತ್ತು ವಕೀಲರು ಹೇಳಿದಾಗೆ ನಮ್ಮ ಮತವನ್ನು ಭಾಳ ಪ್ರಾಮಾಣಿಕರಾಗಿ ನಾವು ಚಲಾಯಿಸುವ ಮುಖಾಂತರ 26ನೇ ತಾರೀಕು ಅದೇನು ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು. ಆವಾಗ ಸರಿಯಾದ ವ್ಯಕ್ತಿಗಳನ್ನು, ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಮತ ಚಲಾಯಿಸೋದ್ರಿಂದ ಅಲ್ಲಿ ಪ್ರಭುಗಳನ್ನು ನಾವೇನು ಮಾಡ್ತೀವಿ, ನಮ್ಮ ಪ್ರತಿನಿಧಿಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರು ಅವರು ಮತ ಚಲಾಯಿಸುವ ಮುಖಾಂತರ ನೆರೆಹೊರೆಯಲ್ಲಿರುವಂಥ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸುವ ಹಕ್ಕು ಯಾರಿಗಿದೆ ಅವರೆಲ್ಲರೂ ಕೂಡ ಅವರು ಚಲಾಯಿಸುವಂತೆ ಮಾಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಜಾಥಾಕ್ಕೆ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಆಮೇಲೆ ತುಂಬ ಪ್ರಾಮಾಣಿಕವಾಗಿ ವೋಟ್ ಚಲಾಯಿಸಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಹೊರಟಿದ್ದಾರೆ. ನಮ್ಮ ಕಾಲೇಜಿಂದ ವೆರಿ ಎಕ್ಸೈಟೆಡ್, ವೆರಿ ಎಂಥೂಸಿಯಾಸ್ಟಿಕ್ ಟು ಟೆಲ್ ಅಬೌಟ್ ವೋಟಿಂಗ್. ಸೊ ಈಗ ನಾವು ವಿ ಆರ್ ಗೋಯಿಂಗ್ ಟು ವೋಟ್ ಫಾರ್ ಅ ಬೆಟರ್ ಇಂಡಿಯಾ ಆ್ಯಂಡ್ ಸರ್ ವಾಸ್ ಟೆಲ್ಲಿಂಗ್ ದಟ್ ವಿ ಶುಡ್ ನಾಟ್ ಈಲ್ಡ್ ಟು ಎನಿ ಕೈಂಡ್ ಆಫ್ ಟೆಂಪ್ಟೇಷನ್ಸ್. ಸೊ ನಮ್ಮ ವೋಟು ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ರೀತಿಯ ಯಾವುದೇ ಒಂದು ನೆಗೆಟಿವ್ ಆಗಿ ಏನೂ ಇಲ್ಲದೇ ತುಂಬ ಪಾಸಿಟಿವ್ ಆಗಿ ವೋಟ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳೋದಕ್ಕೆ ನಮ್ಮ ಸ್ಟೂಡೆಂಟ್ಸು ತಯಾರಿದ್ದಾರೆ. ಐ ವಿಶ್ ಆಲ್ ದಿ ಚಿಲ್ಡ್ರನ್ ವೆರಿ ಗುಡ್ ಲಕ್. ಸೊ ದಿಸ್ ಇಸ್ ಫ್ರಮ್ ಡಾಕ್ಟರ್ ಗೋಪಾಲ್.